ಮಲ್ಕೊಂಡಿದ್ಯಾ? ಕರೆಂಟ್ ಇಲ್ಲ, ಅದಕ್ಕೆ ಇವತ್ತು ನನ್ನ ಮಗ ಒದ್ದಾಡ್ತಾ ಇದ್ದಾನೆ. ಸದ್ಯ ಮನೆ ಪ್ರಶಾಂತವಾಗಿದೆ. ಇವತ್ತು ಸಂಜೆವರೆಗೂ ಟಿ ವಿ ಇದು ಕರೆಂಟ್ ಕೊಡದೇ ಇದ್ರೆ ಸಾಕು. ಪೂಜೆ ಎಲ್ಲ ಆಯಿತು. ದೇವರಿಗೆ ಪೂಜೆ ಮಾಡಿ ಇವಾಗ ತಿಂಡಿ ಮಾಡಬೇಕು. ತಿಂಡಿಗೆ ಎಗ್ ಗ್ರೇವಿ ಮಾಡಿ ಪೂರಿ ಮಾಡೋಣ ಅಂತ ಕಲಿಸಿಟ್ಟಿದ್ದೀನಿ. ಸೊ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಪೂಜೆ ಆಯಿತು, ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗ ಮೊಟ್ಟೆ ಬಿಡಿಸಿಡು ಅಂತ ಹೇಳಿದ್ದೆ, ಬೇಗ ಹಾಕ್ಬಿಟ್ಟು ಹೋಗಿದೆ. ಮೊಟ್ಟೆ ಬಿಡಿಸಿಟ್ಟಿದ್ದಾನೆ ಬರೋ ಅಷ್ಟರಲ್ಲಿ. ಆ್ಯಂಡ್ ಬೆಳ್ಳುಳ್ಳಿ ಬಿಡಿಸ್ಕೊಡೋ ಅಂತ ಹೇಳಿದ್ದೆ. ಬೆಳ್ಳುಳ್ಳಿ ಬಿಡಿಸಿ ಈರುಳ್ಳಿ ಎಲ್ಲ ಚಿಪ್ಪೆ ತೆಗೆದುಕೊಟ್ಟಿದ್ದಾರೆ. ಇವಾಗ ಮಸಾಲೆ ರುಬ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಮೊಟ್ಟೆ ಇದ್ದಿದ್ದರಿಂದ ಪೂಜೆ ಮಾಡಿಬಿಟ್ಟು ಮಾಡೋಣ. ನನ್ನ ಮಗಂಗೆ ಮಾಡು ಅಂದರೆ ಅವನು ಕರೆಕ್ಟಾಗಿ ಹೂವೆಲ್ಲ ಮುಗಿಸಿ ಪೂಜೆ ಮಾಡಲ್ಲ. ಅದಕ್ಕೆ ನನಗೆ ಇಷ್ಟ ಆಗೋದು. ನಾನ್ ವೆಜ್ ಚಿಕನ್ ಎಲ್ಲ ತೊಗೊಂಬಂದಿದ್ರೆ ಅದು ಸ್ವಲ್ಪ ಲೇಟ್ ಆಗುತ್ತಲ್ವ, ಹಾಗಾಗಿ ಮಾಡಿಬಿಡು ಅಂತ ಹೇಳ್ಬಿಡ್ತೀನಿ. ಹಸ್ಬೆಂಡ್ ಇವತ್ತು ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಊರ ಹಬ್ಬ ಇತ್ತಲ್ಲ, ಸೊ ಹಂಗಾಗಿ ರಜೆ ಹಾಕಿದರು. ಅದರದ್ದು ಇವತ್ತು ಕಾಂಪನ್ಸೇಟ್. ಸಂಡೇನ ಕೆಲಸ. ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿದ್ರೆ ಪೂರಿ, ನಮ್ಮನೆ ಪೂರಿ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ತಿಂಡಿಗೆ ಬಂದ್ಬಿಟ್ಟು ನಮ್ಮ ಫಸ್ಟ್ ಫ್ಲೋರ್ ಅವ್ರು ಬಂದ್ಬಿಟ್ಟು ಇದು ಮಾಡಿದರು. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಮ್ಮ ಮನೆ ಮೇಲ್ಗಡೆ ಮನೆಯವರು ಅಳಸನೆ ಕೊಟ್ಟಿದ್ರು. ನಿನ್ನೆ ಅಲ್ಲಿಂದ ಬಂದಾಗ ಹೊಟ್ಟೆ ತಿಂದ್ಬಿಟ್ಟಿತ್ತು, ತಿನ್ನೋಕ್ಕೆ ಜಾಗ ಇರಲಿಲ್ಲ ಅಂತ ಹಂಗೆ ಎತ್ತಿಟ್ಬಿಟ್ಟಿದ್ವಿ ಫ್ರಿಜ್ಜಲ್ಲಿ. ಸೊ ಇವಾಗ ಬೆಳಗ್ಗೆ ತಿಂಡಿಗೆ ಅದೇ ಆಯಿತು. ಅದು ಮತ್ತು ಸ್ವಲ್ಪ ಅಲ್ಲಿಂದ ಭತ್ತ ಗೀತಕ್ಕ ಇದೆಲ್ಲ ಕೊಟ್ಟಿದ್ದರು, ಏನು ತಿಂಡಿಗಳು ಕೊಟ್ಟಿದ್ದರು. ಅದು ಸ್ವಲ್ಪ ಆಯಿತು. ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ತಿಂಡಿ ಕಮ್ ಲಂಚ್, ಬ್ರೇಕ್ಫಾಸ್ಟ್ ಕಮ್ ಲಂಚ್, ಬ್ರಂಚ್ ರೆಡಿ ಆಗ್ತದೆ. ನೀನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮೂರನ್ನು ರುಬ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಆಮೇಲೆ ಮೊಟ್ಟೆನ ಜನ ಇಲ್ಲಾರ್ದು ಈರುಳ್ಳಿ ಬಿಟ್ಕೊತಾರೆ. ಹಾಗೆ ಇಲ್ಲೊಂದು ಪಿಂಪಲ್ ಆಗಿತ್ತು, ಅದನ್ನು ಹಿಂಗೆ ಅಂಟ್ಕೊಬಿಟ್ಟು ಈರುಳ್ಳಿ ಹೆಚ್ಚಿದ್ದಿದ್ದಲ್ಲ. ಇವಾಗ ರುಬ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೊಟ್ಟೆನ ಫ್ರೈ ಮಾಡ್ಕೊಬಿಡ್ತೀನಿ. ಆಯಿಲು, ಖಾರ, ಮೆಣಸಿನ್ಕಾಯಿ, ಎಣ್ಣೆ, ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಮೊಟ್ಟೆನ ಫ್ರೈ ಮೊಟ್ಟೆನ ಅರ್ಧ ಕಟ್ ಮಾಡಿಬಿಟ್ಟು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫುಲ್ಲು ಉಂಡೆನೇ ಹಾಕಿದ್ರೆ ಒಳಗಡೆ ಎಲ್ಲ ಅದು ಮಸಾಲೆ ಹಿಡಿಯೋದೇ ಇಲ್ಲ. ಸೊ ಹಂಗಾಗಿ ಅರ್ಧ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ ಅದೇ ಆಯಿಲಿಗೆ ಏನು ಅದನ್ನು ಮಾಡಿ ಅದಕ್ಕೆ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ, ಗರಂ ಮಸಾಲ ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಗ್ರೇವಿ ರೆಡಿ ಮಾಡ್ಕೊಳ್ಳೋದಷ್ಟೇ ಇವತ್ತಿನ ರೆಸಿಪಿ. ಬಾಯಲ್ಲಿ ಹೇಳ್ಬಿಟ್ಟೆ ಎಲ್ಲ ತೋರಿಸಲ. ಏನು ರುಬ್ಬೋದಕ್ಕೆ ಸ್ವಲ್ಪ ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ರುಬ್ಬೋದ ಮೇಲೆ ನೆಕ್ಸ್ಟು 2 ಟೊಮೊಟೊನ ಹಾಕಿ ರುಬ್ಕೊಳ್ತೀನಿ. ನಿನಗೆ ಗಿಫ್ಟ್ ಅದು. ಏನು ಚಿನ್ನದೈತಿ? ಚಿನ್ನದ ಗಿಫ್ಟ್ ಕೊಡಿಸ್ತಾ ಇದ್ದೀನಿ ನಿನಗೆ. ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಂದೆಗಡೆ ಕುತ್ಕೊಬಿಡು. ಈ ಕಡೆ ಒಂದು ಕೈಲಿ ಈ ಕಡೆ ಬರೋರ್ಗೆಲ್ಲ ಆರತಿ ಮಾಡ್ಕೊಂಡು ಕುತ್ಕೋ. ಓಪನ್ ಮಾಡೋ ಕವರ್. ನೋಡ ಯಾರು ಫಸ್ಟ್ ಇಸ್ತಾರೆ ಹಂಗಂತ ಎಳ್ದಾಕ್ಬಿಟ್ಟಿಯ ದೀಪನ. ಚೆನ್ನಾಯ್ತಲ್ಲ?
ಏ ಕೊಡಲಿ ಹೆಂಗ ಆಡ್ತೀವಿ ನೋಡು. ಚೆನ್ನಾಗೈತಲ್ಲ ಪಾಪ. ಹಿತ್ತಾಳೆದು ಅದು ಸರಿ ಮಾಡ್ಕೋಬೋದು. ಪ್ಯಾಕಿಂಗ್ ಮಾಡಿದಾಗ ಬೆಂಡಾಗಿ ನಾನು ಇದೇನು ಇಷ್ಟು ಚಿಕ್ಕ ಬಾಕ್ಸ್ ಅಂದ್ಕೊಂಡು ನೋಡಿ ಭಯನೇ ಆಯಿತು ಇದೇನಪ್ಪ ಅಂತ. ಅಷ್ಟು ಚಿಕ್ಕ ಬಾಕ್ಸಲ್ಲಿ ಹೆಂಗೆ ಪ್ಯಾಕ್ ಮಾಡೋರು ನೋಡು. ನಾವು ಅದೇ ಥರ ಇನ್ನೊಂದು ಪ್ಯಾಕ್ ಮಾಡೋಕ್ಕಾದ್ರೆ ಆಗಲ್ಲ. ಕೊಡೋದು ಪ್ಯಾಕ್ ಆಫ್ 2 ಎಷ್ಟು ಗೊತ್ತಾ ಇದಕ್ಕೆ? ಬರೀ 600 ಏನೋ 580 ಸಮಥಿಂಗ್ ಅಷ್ಟೇ. ಅದು ಏನು ಗೊತ್ತಾ, ಇದು ಆರ್ಡ್ರ್ ಮಾಡಿ ನೆಕ್ಸ್ಟು ಅದೇನೋ ಮೀಶೋ ಪೇ ಲೇಟರ್ ಅಂತ ಇತ್ತು. ಅಂದರೆ ಇವಾಗ ಅಮೌಂಟ್ ಕಟ್ಟಂಗಿಲ್ಲ, ಒಂದು ಮಂತ್ ಬಿಟ್ಟು ಅಂತ. ನೋಡೋಣ ಅಂತೇಳಿ ಟ್ರೈ ಮಾಡಿದ್ನ, ನೋಡಿದ್ರೆ ಆರ್ಡರೇ ಪ್ಲೇಸ್ ಆಗೋಯ್ತು. ನಾನು ಅದು ರಿವ್ಯೂನೂ ಕೂಡ ನೋಡಿರಲಿಲ್ಲ, ಸುಮ್ಮನೆ ಹಂಗೆ ಆರ್ಡ್ರ್ ಪ್ಲೇಸ್ ಆಗೋಯ್ತಲ್ಲ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಹೋಗಿ ರಿವ್ಯೂ ನೋಡೋಕೆ ಹೋದರೆ ಔಟ್ ಆಫ್ ಸ್ಟಾಕ್ ಆಗಲೇ. ಅದಕ್ಕೆ ನೋಡೋಣ ಇದು ಹೆಂಗೆ ಬರುತ್ತೆ ನೋಡೇ ಬಿಡೋಣ. ಹೆಂಗೂ ರಿಟರ್ನ್ ಆಪ್ಷನ್ ಇದೆಯಲ್ಲ, ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಕೊಡಿಲ್ಲ ಅದನ್ನು ಶಿಶೆ, ಕೊಡೋ ಶಿಶೆ ಇರಲಿ. ಎಲ್ಲ ಇದರಲ್ಲೂ ತಮಾಷೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ರಾಸ್ದು ಇದು 580 ಸಮಥಿಂಗ್ ಅಷ್ಟಕ್ಕೆ. ಇದು 2, ಇದು ಒಂದಕ್ಕೇ ಎಷ್ಟೊಂದಿದೆ. ನನಗೆ 2 ಸಿಕ್ಕಿದೆ ಅಂದರೆ ನೋಡಿದ್ರೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟೈತೆ ಇವಾಗ. ರಿಟರ್ನ್ ನಾನೇನಾದರೂ ಅದು ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಿದ್ರೆ ಇದು ಆರ್ಡರ್ ಕ್ಯಾನ್ಸಲ್ ಆಗಿಬಿಡ್ತಾಯಿತ್ತು, ನನಗೆ ಸಿಗ್ತಾನೆ ಇರಲಿಲ್ಲ. ನಾನು ಇರಲಿ ಬಿಡು, ಹೆಂಗೂ ಪೇ ಲೆಟರ್ ಅಂತ ಇದೆಯಲ್ಲ, ನೋಡೋಣ ಆವಾಗ ಚೆನ್ನಾಗಿ ಬಂದಿಲ್ಲ ರಿಟರ್ನ್ ಹಾಕಿದ್ರಾಯ್ತು ಅಂತ ಅಂದ್ಕೊಂಡೆ. ಸಖತ್ತಾಗಿದೆ. 3 ಸ್ಟೆಪ್ ದೀಪಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂಟ್ರೋ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ, ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಆವತ್ತಿನ ದಿನ ಇದು ಬಂದುಬಿಟ್ಟು ಸಂಡೇ ಬ್ಲಾಗ್. ಮಾರ್ನಿಂಗಿಂದನೇ ಕರೆಂಟ್ ಇರಲಿಲ್ಲ. ನಾನು ವೀಡಿಯೋ ಮಾಡ್ಕೊಳ್ಳುವಾಗಲೇ ಹೇಳಿದ್ದೀನಿ ಕರೆಂಟ್ ಇಲ್ಲ ಅಂತ. ಅದಾದಮೇಲೆ ಬಂದು ಎಲ್ಲ ರೆಸಿಪಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀನಿ. ಇದನ್ನು ರುಬ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಆನ್ ಮಾಡಿ ನೋಡ್ತೀನಿ, ಕರೆಂಟ್ ಇಲ್ಲ ಅಂತ ಅನ್ನೋದು ಆವಾಗ ಫ್ಲ್ಯಾಶ್ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಒಂದು 2 o'clockವರೆಗೂ ಏನೋ ವೆಯ್ಟ್ ಮಾಡಿದೆ, 2:30ವರೆಗೂ ವೆಯ್ಟ್ ಮಾಡಿದೆ, ಬಟ್ ಕರೆಂಟ್ ಬಂದಿರಲಿಲ್ಲ. ಅಷ್ಟರಲ್ಲಿ ಇದೊಂದು ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು ಮೀಶೋಯಿಂದ. ಇದೊಂದು ಪ್ರಾಡಕ್ಟನ್ನ ಆರ್ಡ್ರ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೇನಾದ್ರು ಲಿಂಕ್ ಬೇಕಂದರೆ ಹೇಳಿ, ಕಮೆಂಟ್ ಮಾಡಿ, ಲಿಂಕನ್ನು ನಾನು ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ತುಂಬ ಹೊತ್ತು ವೆಯ್ಟ್ ಮಾಡಿದೆ ಬರುತ್ತೆ ಕರೆಂಟು ಅಂತ, ಬಟ್ ನೋಡಿದ್ರೆ ಇವಾಗ 5 o'clock ಬರುತ್ತಂತೆ ಈವ್ನಿಂಗು. ಅಲ್ಲಿವರೆಗೂ ಕಾಯ್ಕೊಂಡು ಅಂತಿರೋದು ತುಂಬ ಹೊಟ್ಟೆ ಅಷ್ಟು ಬರ್ತಾಯಿತ್ತು. ಸೊ ಅದಕ್ಕೆ ರುಬ್ಬಕ್ಕೆಲ್ಲ ಮಿಕ್ಸಿಗೆ ಹಾಕಿಟ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ರುಬ್ಬಕ್ಕೆಲ್ಲ ಹಾಕಿದ್ದೀನಿ, ಆಮೇಲೆ ಫ್ಲಾಶ್ ಆಯಿತು ಕರೆಂಟೇ ಇರಲಿಲ್ಲ ಅಂತ. ಅಯ್ಯೋ ಏನಪ್ಪ ಮಾಡಿದ್ರೆ, ಮುಂಚೆನೇ ಗೊತ್ತಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಒಗ್ಗರಣೆ ಕೊಟ್ಬಿಟ್ಟು ಮಾಡಿಬಿಡ್ತಾಯಿದ್ದೆ. ಎಲ್ಲ ಹಾಕ್ಬಿಟ್ಟಿದ್ದಿಲ್ಲ ಅಂತ ಚಾಪರ್ ತೊಗೊಂಡು ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಒಗ್ಗರಣೆ ಮಾಡಿಬಿಟ್ಟಿದ್ದೀನಿ. ಹೆಂಗಿದ್ದೀವಿ ಅನ್ನೋ ಗೊತ್ತಿಲ್ಲ. ಗ್ರೇವಿ ತುಂಬ ಹೊಟ್ಟೆ ಅಷ್ಟು 2 ಗಂಟೆಗೆ ತಿಂತೀನಿ ಅಂತ ಅಂದ್ಕೊಂಡೆ, ನೋಡಿದ್ರೆ 2 ಗಂಟೆ ಆಗೋಯ್ತು. ಇವಾಗ ಹಾಕ್ಕೊಂಡು ತಿಂತಾಯಿದ್ದೀನಿ, ಪೂರಿ ಮಾಡ್ಕೊಂಡಿದ್ದೀನಿ. ಸಾಗು ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಆ ಥರ ಚಾಪರಲ್ಲಿ ಮಾಡ್ತಾ ಇರೋದು. ಊಟದಿಂದ ಗೊತ್ತಿಲ್ಲ, ಹೊಟ್ಟೆ ಅಷ್ಟು ತುಂಬ ಸುಸ್ತಾಗ್ತದೆ. ಹೇಳು ಹಾಡು ಹೆಂಗೆ ಮಲ್ಗೋ ನೋಡು. ಜೋರಾಗಿ ಹೇಳು, ಜೋರಾಗಿ ಹೇಳ. ಮನ್ಸಲ್ಲ ಗುಣಗ್ತಾ ಇದೆಯಾ? ಜೋರಾಗಿ ಹೇಳು. ಜೋರಾಗಿ ಹೇಳು, ಕೇಳಿಸ್ಕೊಳ್ಳಿ ನಮ್ಮ ಫ್ರೆಂಡ್ಸ್ ಎಲ್ಲ. ಹೆಂಗಿದೆ ಅಂತ ವಿಡಿಯೋ ನೋಡ್ಕೊಂಡಿದ್ದೀನಿ. ಅದು ಆನೆಸ್ಟ್ ರಿವ್ಯೂ. ಬಿಸಿ ಗೊತ್ತಾಗ್ತದೆ.
ಬಿಸಿ ಬಿಸಿನ ಏನು ಪೂರಿನ ಸಾಸಿನ ಅಷ್ಟು ಅನ್ಕೊಂತೀನಿ. ಚೆನ್ನಾಗಿದೆ. ನೀನು ಅರ್ಧನೇ ಕಟ್ಕೊಂಡು ಮಾಡಿದೆ. ಫುಲ್ ಹಾಕಿದ್ರೆ ಅದಕ್ಕೆ ಟೇಸ್ಟೇ ಬರಲ್ಲ. ಹೆಂಗಿದ್ಯಾ ಅಲ್ಲಿ ವಿಡಿಯೋ ನೋಡ್ಕೊಂಡು ಹೇಳು ನನಗೆ ಹೆಂಗಿದೆ ಅಂತ. ಸಖತ್ತಾಗಿದೆ. ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ಚೀಸ್ ಬಡಿ. ಏನೇನೇನ ಏನ ಚೀಸು ಬಡಿಯ ಮಸ್ತ್ ಮಸ್ತ್ ಚೀಸ್ ಬಡಿ ಹೇ ಮಸ್ತ್. ಅದು ಏ ಅಲ್ಲ ತೂ ಚೀಸ್ ಬಡಿ ಹೇ ಮಸ್ತ್. तो चीज बड़ी है मस्त मस्त तो चीज बड़ी है मस्त. तुझको कोई होश होश नहीं तुझको कोई होश होश इस पल को आएगा दोष दोष नहीं तेरा कोई दोष दोष मन होश बतो बदमस्त. ಎಣ್ಣೆ ಇದೆ ಇಲ್ಲಿ, ಆಟ ಆಡ್ಬೇಡ. ಆಡಲ್ಲ. ಮತ್ತೆ ಇನ್ನೇನ್ ಮಾಡ್ತಾ ಇದ್ದೀಯ? ಆಟ ಆಡ್ದೆ. ಏನ್ ಮಾಡ್ತಾ ಇದೀರ ಅಲ್ಲಿ? ಸೊಳ್ಳೆ ಹೊಡಿತಾವ್ರೆ ನಮ್ಮ ಮನೆಯವರು. ನಾನು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ದೀನಿ ಅಂದರೆ, ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋ ಅಂಥ ಪ್ರಿಪ್ರೇಷನ್. ಇದೆಲ್ಲ ಮೆಸ್ಸಿಯಾಗಿದೆ, ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ಫಸ್ಟ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೀಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗಿಂದ ಬ್ಲಾಗ್ ಮಾಡಲಿಲ್ಲ, ನಾನು ಮಾಡಬೇಕು ಅಂತ ಅನಿಸಿಲ್ಲ ಇವತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ಲಾಗೇ ಮಾಡಿಲ್ಲ ನಾನು. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಒಂದು ವೀಡಿಯೋ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿಂಡಿಗೆ ಇವತ್ತು ಟೊಮಟೊ ಬಾತ್ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೂ ಕೂಡ ಅದೇ ಆಯಿತು. ಇವಾಗ ಸೊಪ್ಪು ಸಾರು ಮಾಡೋಣ ಅಂಥೇಳಿ ಸೊಪ್ಪನ್ನ ಬೆಳೆಸಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಕೂಗೋದಕ್ಕೆ. ಅದು ಕೂಗಿದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ರುಬ್ಬಿಟ್ಟು. ಅಷ್ಟರಲ್ಲಿ ಬೋಂಡ ಮಾಡಿಬಿಡೋಣ. ಬೋಂಡ ಅಲ್ಲ, ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಒಂದು ವೀಕಿಂದ ಹೇಳ್ತಾಯಿದ್ರು ನಮ್ಮ ಮನೆಯವರು, ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಡು ಅಂತ. ಸೊ ಅವತ್ತಿಂದ ಆಗಿರಲಿಲ್ಲ, ಏನಾದ್ರು ಒಂದು ರೀಸನ್ಗೆ ಅದು ಮುಂದೆ ಹೋಗ್ತಾನೆ ಇತ್ತು. ಅದಕ್ಕೆ ಇವತ್ತು ಮಾಡೋಣ ಫೈನಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಆ್ಯಂಡ್ ಕಲಸಿಟ್ಟಿರೋದು ಸಾಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಇದು ಕಲಸಿಟ್ಟಿರೋದು ನೋಡೋಣ, ಅದು ಸಾಕಾಗಿಲ್ಲ ಅಂದರೆ ಮತ್ತೆ ಕಲಿಸ್ಕೊಂಡ್ರೆ ಆಯಿತು. ಆ್ಯಕ್ಚುಲಿ ಹೊರಗಡೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಇತ್ತು ಇವತ್ತೊಂದು. ನನಗೆ ಒಂದು ಬ್ಯಾಕ್ಡ್ರಾಪ್ ಡೆಕೋರೇಷನ್ದು ಒಂದು ಶೀಟ್ ಥರ ಬೇಕಿತ್ತು ನನಗೆ. ಆ್ಯಕ್ಚುಲಿ ಕಾರ್ಡ್ಬೋರ್ಡಲ್ಲೇ ಮಾಡ್ಬೋದು, ಬಟ್ ಪ್ರತಿ ಸಲ ಕಾರ್ಡ್ಬೋರ್ಡ್ ಹಾಕ್ಕೊಂಡಿರೋದಕ್ಕಿಂತ ಹೇಗೂ ಅದು ಸ್ಟ್ಯಾಂಡ್ ಥರ ಮಾಡಿಸಿದ್ದೀನಲ್ಲ, ಅದಕ್ಕೊಂದು ಶೀಟ್ನ ಕವರ್ ಮಾಡಿಸ್ಕೊಡೋಣ. ಮತ್ತು ನಮಗೆ ಬೇಕಾದಾಗ ನಮಗೆ ಬೇಕಾಗಿರೋ ಥರ ಡೆಕೋರೇಷನ್ನ ಅದರಿಂದ ಚೇಂಜ್ ಮಾಡ್ಕೊಳ್ಬೋದು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದೆಲ್ಲೋ ಕಮ್ಮಿ ಬೆಲೆಗೆ ಸಿಗುತ್ತೆ. ಅಂದರೆ ಈಗ ಸೆಕೆಂಡ್ ಆ ಥರ ಎಲ್ಲ ಮಾಡ್ತಾರೆ ನೋಡಿ ಶೀಟ್ಗಳು, ವುಡನ್ ಶೀಟ್ಗಳು. ಹಂಗೆ ಮೇನ್ ಅಂಗಡಿಗೆ ಹೋಯ್ತು ಅಂತಂದರೆ ಅದು ಇಷ್ಟೇ ಮೆಜರ್ಮೆಂಟ್ ಆದರೆ ಒಂದು ಶೀಟ್ ಫುಲ್ ತೊಗೋಬೇಕಂತೆ. ಬಟ್ ಅಲ್ಲಿ ಇನ್ನೇನು ಚಿಕ್ಕಪ್ಪ ಬಂದಿರಲ್ಲ, ಅವ್ರು ಹೇಳಿದ್ರು ಅಲ್ಲಿ ಸಿಗುತ್ತೆ ನಿಮಗೆ, ನೋಡಿಕೊಂಡು ನಿಮ್ಮ ಲೆಂತು ಇರ್ತದೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದರು. ಅಲ್ಲಿ ಹೋಗೋಣ ಅಂದ್ಕೊಂಡು ನಾನು ಸಂಜೆ ಹೋಗೋಣ ದೀಪ ಹಚ್ಚಿ ಇವಾಗ ನಮ್ಮ ಮನೆಯವ್ರು ಹಂಗಂದರು. ಅದಕ್ಕೆ ಹೋಗಬೇಕು ಅಂದರೆ ಇನ್ನು ಈವ್ನಿಂಗ್ 4 o'clock 5 o'clock ಅಷ್ಟಲ್ಲಿ ಹೋಗಬೇಕು, ಇಲ್ಲ ಅಂತಂದರೆ ಕ್ಲೋಸ್ ಮಾಡಿಬಿಡ್ತಾರೆ ಅಲ್ಲಿ ಅಂತ. ಸೊ ನಾಳೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಅಟ್ಲೀಸ್ಟ್ ಅಡುಗೆ ಅದು ಮಾಡೋಣ ಅಂತೇಳಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅದೊಂದು ತೊಗೊಂಬಂದಿದ್ರೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಇದೆ, ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ಮೇಲ್ಗಡೆ ಕಬೋರ್ಡಲ್ಲಿ ಎತ್ತಿಟ್ಬಿಟ್ರೆ HP ಜಾಸ್ತಿನೂ ಬರ್ತದೆ. ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ
ಆಮೇಲೆ ನಾವು ಮನೆ ಕ್ಲೀನಿಂಗ್ ಮಾಡ್ಕೊಳಕ್ಕೆಲ್ಲ ಸರಿ ಹೋಗುತ್ತೆ. ನೋಡ್ತಾ 2 ತಿಂಗಳು ಇದೆ ಹಬ್ಬ ಅಂತ ಹೇಳಿ ಇವಾಗ ಒಂದು 22 ದಿನ ಏನೋ ಇದೆ ಅಷ್ಟೇ ಹಬ್ಬ. ಸೊ ಬೇಗ ಮಾಡಿ ಕೊಡ್ತೀನಿ. ಲಾಸ್ಟ್ ಟೈಮ್ ಥರ ಎಲ್ಲ ತುದಿಗಾಲಲ್ಲಿ ಮಾಡೋಕ್ಕೆ ಹೋದ್ರೆ ಏನು ಗೊತ್ತಾ, ಎಲ್ಲ ಒಂಥರ ಮಿಕ್ಸಿ ಆಗಿಬಿಡುತ್ತೆ. ನಾವು ಅಂದ್ಕೊಂಡಂಗೆ ಮಾಡೋಕ್ಕೆ ಆಗಲ್ಲ ಅದು. ಅದಕ್ಕೆ ಬೇಗನೆ ಮಾಡಿಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ರೆಡ್ ಆಗಿದೆ ನೋಡಿ, ಊದ್ಕೊಟ್ಟಿದೆ ಹೇಳಬೇಕು ಅಂದ್ರೆ ಆ್ಯಕ್ಚುಲಿ ಈ ಜಾಗದಲ್ಲಿ. ಮೇ ಬಿ ಇದು ಬೆಳಗ್ಗೆ ಎಷ್ಟೊಂದು ನೀರು ಕಟ್ಟುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಸುಮ್ಮನೆ ತಮಾಷೆಗೆ ಏನೋ ರೇಗಿಸ್ತಾ ಇದ್ದ ಅಂತೇಳಿ ಇಟ್ಕೊಂಡು ತಮಾಷೆಗೆ ರೇಗಿಸ್ತಾ ಇದ್ದೆ. ಅದೇನಾಗ್ಬಿಟ್ಟು ಜೋರಿಗೆ ಬಂದು ಕಿವಿಗೆ ಕೂಗ್ಬಿಟ್ಟು ಅಕ್ಕೂ ಅಂತ ಹೇಳ್ಬಿಟ್ಟು ಆ ಒಂದು ಫ್ರಸ್ಟ್ರೇಷನ್ಗೆ ಸಡನ್ನಾಗಿ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಸುಮ್ಮನೆ ಹಿಂಗನ್ನ ತುದಿ ಸೌಟಿನ ತುದಿ ಏನು ಮಾಡ್ತು ನನ್ನ ಬೆಳ್ಳಿ ಇದಕ್ಕೆ ಟಚ್ ಆಗುತ್ತೆ. ಸೊ ಎಷ್ಟು ಪೇಯ್ನ್ ಆಗ್ತಾ ಇರುತ್ತೆ ನನಗೆ, ಒಂಥರ ಏನೋ ಪೇಯ್ನ್. ತೋರಿಸ್ತೀನಿ ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲಿ ಏನೋ ಆಗಲಿಲ್ವೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಮನೆಯಲ್ಲಿ ಇದ್ದಾಗ ಕಲಿಸ್ಕೊಟ್ಟಿರ್ತಾಯಿದ್ರು, ಬರೀ ನಾನು ಸಿಗ್ತಾ ಇದ್ದೆ ಅಷ್ಟೇ. ಬಟ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಂದ್ಕೊಳ್ತೀನಿ ನಾನೇ ಕಲಿಸಿ ಮಾಡ್ತಾ ಇದ್ದೆ. ನನಗೆ ಇದೊಂದು OCD ಪ್ರಾಬ್ಲಮ್. ಕೈ ಏನಾರು ಅನ್ಕೋತಂದರೆ ಪಕ್ಕ ಫಸ್ಟು ನಾನು ಕೊಟ್ಬಿಡ್ಬೇಕು, ನೀರಿಟ್ಕೊಂಡ್ಬಿಡ್ತೀನಿ ಅಷ್ಟೇ. ಒಂದೇ ಒಂದು ಬಜ್ಜಿ ಮಾಡಿಕೊಡ್ತೀನಿ. ನಮ್ಮ ಮನೆಯವರು ಅದನ್ನು ಪ್ರೊಸೀಡ್ ಮಾಡಿದ್ರೆ ನೆಕ್ಸ್ಟು ಎಲ್ಲ ಬಜ್ಜಿಗಳನ್ನು ಮಾಡಲಾಗುತ್ತದೆ. ಕರೆಕ್ಟಾಗಿದೆಯಾ ಏನು ಅಂತ ರೀ ಬಂದು ನೋಡಿ ಟೇಸ್ಟ್ ಹೆಂಗಿದೆ. ಪ್ರೊಸೀಡ್ ಮಾಡಿದ್ರೆ ನೆಕ್ಸ್ಟು ಮಾಡ್ತೀನಿ. ಒಂದು ಸೆಕೆಂಡ್ ಇದನ್ನ ಮಾಡ್ತಾ ಇದ್ದೀನಿ. ಮಾಡಿ ಆಗ್ಲಿಕ್ಕೆ ಮಾಡಿದ್ರೆ ಎಲ್ಲಿ ಇಟ್ಕೋಬೋದು. ಕರಿದೇ ಇರೋ ಅತಿಥಿಗಳು ಬಂದ್ಬಿಟ್ರು. ಕರೆದೇ ಇಲ್ಲ ನಾನು ಬಾ ಅಂತ. ಅದು ಬೇರೆ ದಿಕ್ಕು ಏನು ಅದು ಎಣ್ಣೆ ಸೋರ್ತದಲ್ಲ, ಗೊತ್ತದಲ್ಲ ಅದು ಆಲೂಗಡ್ಡೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಏನೋ ಆಯ್ತಾ. ಎಣ್ಣೆ ಹತ್ರ ಆಟ ಆಡ್ಬೇಡ. ಈಗ ಆಲ್ರೆಡಿ ಒಂದು 8 ಮಾಡಿದ್ಯಾ ಶಿಶಿ, ನೋವಾಗ್ತದೆ. ಮಾಯ ಆಗ್ಬಿಡ್ತದೆ. ಜಾಜು ಒಂಥರ ಇಲ್ಲ ಕೈಯಲ್ಲಿ ನಮ್ಮ ಮನೆಯವರು ಈ ಕಡೆ ಬನ್ರಿ, ಇಲ್ಲಿ ಬಂದ್ರಿ. ಇಲ್ಲೇ ನಿಂತು ಇಲ್ಲಿ ತಿರುಗ್ಬಿಟ್ಟು ಇಲ್ಲಿ ನೋಡು. ಅದೇನ್ ಗೊತ್ತಾ, ಯಾವಾಗ್ಲೂ ಹಂಗೆ ನಾವು ಅವಾಗ ಕುರುಬ್ರಳಿಗೆ ಹೋಗ್ತಾ ಇದ್ವಲ್ಲ, ಹೋಗೋ ಅಂತವೇ ಏನ್ ಗೊತ್ತಾ, ಈ ತರ ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅಲ್ಲಿ ತಗೊಂಡು ಹೋಗೋ ಟೈಮಲ್ಲಿ ಬಜ್ಜಿ ಕವರ್ ನನ್ನ ಕೈ ಕೊಟ್ಟಿರ್ತಾರ. ನಾನು ಒಂದು ಬಜ್ಜಿ ತಿನ್ನುವಷ್ಟರಲ್ಲಿ ಅವ್ರು 3 ಬಜ್ಜಿ ತಿನ್ಬಿಟ್ಟಿರ್ತಾರೆ. ಅದು ಬಿಸಿ ಬಿಸಿ ಇರುತ್ತೆ. ಉಪ್ಪು ಅನ್ಕೊಂಡು ನಾನು, ಇವ್ರು ಗಾಡಿ ಓಡಿಸ್ತಿರೋರೆ 3 ಬಜ್ಜಿ ತಿನ್ಬಿಟ್ಟಿರ್ತಾರೆ. ನಾನು ಗಾಡಿ ಹಿಂದೆ ಕುತ್ಕೊಂಡಿರೋಳು ಉಪ್ಪು ಅನ್ಕೊಂಡು 1 ಬಜ್ಜಿ ತಿಂತೀನಿ. ಹಂಗೆ ಹೆಂಗಿದೆ ರೀ? ಸರಿ ಇದೆಯಾ? ಉಪ್ಪು ಖಾರ ಅಲ್ಲ ಹಾಕ್ಲಾ? ನನಗಂತೂ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಬಜ್ಜಿ ಬಜ್ಜಿ ರೆಡಿಯಾಗಿದೆ, ಬಿಸಿ ಬಿಸಿ ಬಜ್ಜಿ. ಬನ್ನಿ ಎಲ್ಲರೂ ತಿನ್ನೋಣ. ಬಜ್ಜಿ ಮಾಡಿದ್ದು ಕಂಪ್ಲೀಟ್ ಆಯಿತು. ನಿಜವಾಗ್ಲು ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ, ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಚೆನ್ನಾಗಿರೋ ಬಜ್ಜಿ ಮಾಡಿದ್ದೀನಿ ಅಲ್ವಲ್ಲ? ಬೋಂಡ ಹೊಡೆಯೋಣ. ಬಿಡ್ದಮ್ ತಿನ್ನೋಣ. ಮೆಣಸಿನ್ಕಾಯಿ ಯಾವಾಗಲೂ ತೆಗೆದಿಟ್ಬಿಡ್ತೀನಿ ನಾನು. ಯಾವಾಗಲೂ ಏನು ಗೊತ್ತಾ, ಒಂಥರ ಗಟ್ಟಿ ಆಗಿಬಿಡೋದು. ಇಲ್ಲಾಂದರೆ ತುಂಬ ಏನೋ ಸೀಸ್ಬಿಡ್ತಾ ಇದೆ.
ಕಲಸಿಟ್ಟಿರೋದನ್ನ ಬೇಯಿಸಿದ್ದೀನಿ, ತುಂಬ ಸಲ ಬೇಯಿಸಿದ್ದೀನಿ, ಅದೆಲ್ಲ ಗೊತ್ತಾಗುತ್ತೆ, ಬೇಯಿಸೋಕ್ಕೆಲ್ಲ ಗೊತ್ತಾಗುತ್ತೆ. ಬಟ್ ಅದು ಕಲಿಸೋದು ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇರಲಿಲ್ಲ ನನಗೆ, ಹೆಂಗೆ ಕಲಿಸೋದು ಏನು ಅಂತ. ಫಸ್ಟ್ ಟೈಮ್ ನಾನೇ ಕಲಿಸಿ ಈ ಥರ ಕ್ರಿಸ್ಪಿಯಾಗಿರೋ ಬಜ್ಜಿನ ಮಾಡಿರೋ ಅಂಥದ್ದು. ಇನ್ಮೇಲೆ ಒಂಥರ ಕಾನ್ಫಿಡೆಂಟ್ ಬಂದಿದೆ ನನಗೆ, ಮಾಡ್ತೀನಿ ಅನ್ನೋದು, ಬಜ್ಜಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬಂದಿದೆ. ಇದು ತಿಂದಿದ್ದಾಯ್ತು ಎಲ್ಲರೂ, ಊಟಕ್ಕೆ ಅಂತೇಳಿ ಮಾಡಿಡ್ತಾ ಇದ್ದೀನಿ. ಇನ್ನೂ ಇಷ್ಟಿದೆ, ಊಟಕ್ಕೆ ಆಗುತ್ತೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಅವತ್ತು ಜಾಮೂನ್ ಪ್ಯಾಕೆಟ್ ಏನು ಮಾಡಿ ಅರ್ಧಂಬರ್ಧ ಇಟ್ಟಿದ್ನಲ್ಲ, ಅದನ್ನು ಫಸ್ಟು ಜಾಮೂನ್ ಮಾಡಿಬಿಟ್ಟು ಆಮೇಲೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೊಂದು ಕಳ್ಳ ಯಾರೋ ಒಬ್ಬ ಕೈ ಹಾಕಿ ಎತ್ಕೊತಾವಿಲ್ಲ. ಒಂದು ತಿಂಗಳು ಊಟಕ್ಕೆ ನಾವು ಊಟ ಜಾಸ್ತಿ ತಿಂದಿಲ್ಲ, ಊಟಕ್ಕೆ ಇಷ್ಟೊಂದು ಜಾಸ್ತಿ 2 ಎತ್ಕೊಂಡೆ ಒಂದರಲ್ಲೇ. ಅದು ಇನ್ನು ಅಡುಗೆ ಮಾಡಬೇಕು, ಸೆಕೆ ಆಗ್ತಾಯಿದೆ ತುಂಬ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇನ್ನೇನಿಲ್ಲ, ಅದು ರುಬ್ಬಿಟ್ಟು ಒಗ್ಗರಣೆ ಹಾಕಿ ರೈಸ್ ಇರಬೇಕು. ಮುದ್ದೆ ಅಂತೂ ಮಾಡಲ್ಲ ಈಗ ಸದ್ಯಕ್ಕೆ, ಇದೇ ಹೊಟ್ಟೆ ತುಂಬ್ದಂಗೆ ಆಗಿದೆ. ಹೀಗೆ ಬಜ್ಜಿ ಎಲ್ಲ ತಿಂದಾದ್ಮೇಲೆ ಅಡುಗೆ ಮಾಡಿ ಊಟ ಕೂಡ ತಿಂದಿದ್ದಾಯಿತು. ಸೊ ಅದಾದಮೇಲೆ ನಾನು ವೀಡಿಯೋ ಕ್ಲಿಪ್ಪಿಂಗ್ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಪಾಪ ನೀರಿನ ಲಾರಿ ಕಟ್ಸಿದ್ರು ಅವರು. ಅದೇನಾಯಿತು ಅಂದರೆ ಹೋಗ್ಬಿಟ್ಟು ಮೋರಿ ಮೇಲೆ ಹಾಕಿರೋ ಕಲ್ಲು 2 ಕಲ್ಲು ಕಟ್ಟಾಗಿಬಿಟ್ಟು ಆ ವೆಯ್ಟಿಗೆ ಫುಲ್ಲು ಕುತ್ಕೊಂಬಿಟ್ಟಿತ್ತು. ನೀರಿನ ಲಾರಿ ಏನಿದೆ ಅದು ಕುತ್ಕೊಂಬಿಟ್ಟಿತ್ತು. ಪಾಪ ತುಂಬ ಟ್ರೈ ಮಾಡ್ತಾಯಿದ್ರು, ತೆಗೆಯೋದಕ್ಕೆ ಆಗಿಲ್ಲ. ಅದಾದಮೇಲೆ ಇನ್ನೊಂದು ನೀರಿನ ಟ್ಯಾಂಕರ್ನೇ ಕರೆಸಿ ಅವರು ಅದನ್ನು ಎಲ್ಲ ಕಟ್ಬಿಟ್ಟು ಎಳೆಯೋದಕ್ಕೆ ಟ್ರೈ ಮಾಡಿದ್ರು. ಫಸ್ಟು ಒಂದು ಬಟ್ಟೆ ಕಟ್ಬಿಟ್ಟು ಟ್ರೈ ಮಾಡಿದ್ರು, ಅದು ಆಗಲಿಲ್ಲ, ಕಟ್ಟಾಗ್ಬಿಡ್ತು ಹಂಗೇ. ಅದಾದಮೇಲೆ ನೆಕ್ಸ್ಟು ಹಗ್ಗ ಏನೋ ಕಟ್ಬಿಟ್ಟು ಹೇಳಿದ್ರು. ಸೊ ಆವಾಗ ಬಂತು ಅದು. ನನಗೆ ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನಗೊಂದು ಕ್ಯೂರಿಯಾಸಿಟಿ ಹೆಂಗೆ ಎಳಿತಾರೆ ಅಂತ ನೋಡ್ಬೋದು. ಸ್ಟಾರ್ಟಿಂಗ್ ಹೇಳಿದಾಗ ಅದು ಇದಾಗ್ಬಿಟ್ಟಿದೆ, ಅಂದರೆ ಒಂದು ಕಡೆ ವಾಲ್ ಬಿಟ್ಟಿತ್ತಲ್ವ, ಸೊ ಲೆಫ್ಟ್ ಸೈಡೆಲ್ಲ ಖಾಲಿ, ಅಂದರೆ ರೋಡಿಗೆ ಟಚ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ನಿಂತ್ಕೊಂಡು ಅದ್ರ ಮೇಲೆ ಹಿಂದೆ ಎಳೆಯೋ ಥರ ಎಲ್ಲ ಮಾಡಿದ್ರು. ಸೊ ಅದು ನನಗೆ ಒಂದು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಯಾರೋ ಪಟಾಕಿ ಕೂಡ ಹೊಡಿತಾಯಿದ್ರು, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲೇ ನಿಂತಿದ್ನಲ್ಲ ಅಂಥೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಸಿಂಪಲ್ ಆಗಿದೆ ಈ ಒಂದು ವಿಡಿಯೋ. ನನ್ನ ರೊಟೀನ್ ಏನಿದೆ ಅದನ್ನು ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಇದು 2 ಡೇಸ್ ಬ್ಲಾಗ್. ಇದು ಸಂಡೇ ಸ್ಟಾರ್ಟ್ ಮಾಡಿದ್ದು, ಮಂಡೇ ಈವ್ನಿಂಗ್ ಮುಗಿಸ್ದೆ. ಅದಾದಮೇಲೆ ನಾನು ಈಗ ವರಮಹಾಲಕ್ಷ್ಮಿ ಡೆಕೋರೇಷನ್ ಪ್ರಿಪ್ರೇಷನ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಕೂಡ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ವಿಡಿಯೋದಲ್ಲಿ. ಸೊ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಜೊತೆಗೆ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.